ಗುರುಭ್ಯೋ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಜೀವನದಲ್ಲಿ ನವಗ್ರಹಗಳಲ್ಲಿ ನಮಗೆ ಅದೃಷ್ಟ ಕೊಡ್ತಕ್ಕಂಥದ್ದು ಎಲ್ಲ ವಿಷಯಗಳಲ್ಲೂ ಕೂಡ ಶುಭ ಆಗಬೇಕು ಅಂದರೆ ಅದು ಗುರುಗ್ರಹ ನಮಗೆ ಅನುಗ್ರಹವಾಗಿರಬೇಕು. ಗುರುಗ್ರಹ ಅನುಗ್ರಹ ಇರಬೇಕು. ಆ ರೀತಿ ನೋಡೋಕೆ ಹೋದಾಗ ಗುರುಗ್ರಹ ಈಗ ನೇರ ಸಂಚಾರಕ್ಕೆ ಪ್ರಾರಂಭವನ್ನು ಕೂಡ ವೃಷಭ ರಾಶಿಯಲ್ಲಿ ಮಾಡ್ತಾ ಇದೆ. ತಾರೀಕು 4ನೇ ತಾರೀಕಿನಿಂದ ಗುರು ನೇರ ಸಂಚಾರವನ್ನು ಪ್ರಾರಂಭ ಮಾಡಿದೆ. ವಕ್ರತ್ವದಿಂದ ಬಿಡುಗಡೆಯಾಗಿ ನೇರ ಸಂಚಾರ ಪ್ರಾರಂಭ ಮಾಡಿದಾಗ ನಮ್ಮೆಲ್ಲರಿಗೂ ಆಸೆ ಆಕಾಂಕ್ಷೆಗಳಿರುತ್ತೆ. ಗುರು ಬಲ ಬೇರೆ, ಗುರು ದೃಷ್ಟಿ ಬೇರೆ, ಗುರುವಿನ ಸ್ಥಾನಗಳು ಬೇರೆ, ಗುರು ಮನೆ ಬೇರೆ, ಇವೆಲ್ಲಕ್ಕೂ ಒಟ್ಟಾರೆಯಾಗಿ ದ್ವಾದಶ ರಾಶಿಗಳ ಮೇಲೆ ಇದರ ಪ್ರಭಾವ ಹೇಗಿರುತ್ತೆ. 119 ದಿನಗಳ ತನಕ ಗುರುಗ್ರಹ ವಕ್ರಿಯಾಗಿ ಸಂಚಾರ ಮಾಡ್ತಾ ಇತ್ತು. ಇದರಿಂದ ಏನಾಗುತ್ತೆ, ಅಕ್ಟೋಬರ್ 9ರಿಂದ 2024 ಅಕ್ಟೋಬರ್ 1ರಿಂದ ವಕ್ರಿಯಾಗಿತ್ತು. ಈಗ ಗುರುಗ್ರಹ ಏನಾಗಿದೆ, ನೇರ ಸಂಚಾರವನ್ನು ಪ್ರಾರಂಭ ಮಾಡ್ತಾ ಇದೆ. ನಮಗೆ ಮೇ 14ರ ನಂತರ ಗುರು ಬದಲಾವಣೆಯಾಗುತ್ತೆ ಮಿಥುನ ರಾಶಿ. ಅಂದರೆ ಈಗಿರೋ ಪರಿಸ್ಥಿತಿಗೆ ನಮಗೆ ಗುರುವಿನ ಅನುಗ್ರಹ ಹೇಗಿರುತ್ತೆ, ಯಾಕೆಂದರೆ ಗುರು ಕೇತು ಗ್ರಹ ಅಂದರೆ ಕನ್ಯಾ ರಾಶಿಯನ್ನು ಪಂಚಮ ದೃಷ್ಟಿಯಿಂದ ನೋಡ್ತಾ ಇದೆ, ವೃಶ್ಚಿಕ ರಾಶಿಯನ್ನು ಸಪ್ತಮ ದೃಷ್ಟಿಯಿಂದ ನೋಡ್ತಾ ಇದೆ, ಮಕರ ರಾಶಿಯನ್ನು ನವಮ ದೃಷ್ಟಿಯಿಂದ ನೋಡಿದ್ರೂ ಸಹ ಮೀನ ರಾಶಿ ಮತ್ತು ಧನುಸ್ಸು ರಾಶಿ ಗುರುಗಳ ಸ್ಥಾನಗಳು ಕೂಡ ಆಗಿದ್ದು, ಇನ್ನು ಕರ್ಕಾಟಕ ರಾಶಿ ಗುರುಗ್ರಹಕ್ಕೆ ಉಚ್ಚ ಸ್ಥಾನದ ಒಂದು ಸ್ಥಾನ ಕೂಡ ಆಗಿರೋದ್ರಿಂದ ಈಗ ಮೇಷರಾಶಿಯವರಿಗೆ ತುಂಬಾ ಒಳ್ಳೆಯದು. ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಸಂಕಟಗಳು ಕಷ್ಟಗಳಿದ್ದರೂ ಕೂಡ ನಿಭಾಯಿಸೋ ಶಕ್ತಿ ಬರ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿಯವರಿಗೆ 12ನೇ ಗುರು ಅಂತ ಹೇಳಿದಾಗ ಸ್ವಲ್ಪ ಪ್ರಯಾಣ ಯೋಗಗಳು, ಮಾನಸಿಕವಾಗಿ ಏನೋ ಒಂದು ಟೆನ್ಷನ್ನು ಕೂಡ ಬರ್ತಕ್ಕಂಥದ್ದಾದರೂ ಕೂಡ ಕಡೆಯದಾಗಿ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗಂತೂ ಈಗ ಗುರುಗ್ರಹದಿಂದ ಜಾಕ್ಪಾಟ್ ಡಬಲ್ ಡಮಾಕ ಅದು ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಯಾಕೆಂದರೆ ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚ ಸ್ಥಾನ ಕೂಡ ಆಗಿದ್ದು, ಹಾಗೆಯೇ 11ರಲ್ಲಿ ಈಗ ಸಂಚಾರ ಮಾಡ್ತಿರೋದ್ರಿಂದ ಭಾಳಷ್ಟು ಶುಭ ಆಗುತ್ತೆ. ಇನ್ನು ಸಿಂಹ ರಾಶಿಯವರಿಗೆ 10ನೇ ಮನೆಯ ಗುರು ನೇರ ಸಂಚಾರದಿಂದ ಏನಾಗ್ತಾ ಇದೆ ಅಂದರೆ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಾ ಇದೆ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೀರಾ, ಹಣಕಾಸಿನ ಹೂಡಿಕೆಯಿಂದ ಲಾಭ ಕೂಡ ಆಗ್ತಾ ಇರುತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗಂತೂ ಗುರು ನೇರ 5ನೇ ದೃಷ್ಟಿ ಇರತಕ್ಕಂಥದ್ದು, ಗುರು ಬಲ ಇರತಕ್ಕಂಥದ್ದು. ಈಗ ಇದರಿಂದ ಏನು ಲಾಭ ಅಂದರೆ ನಾವು ಪ್ರಯತ್ನ ಪಟ್ಟಾಗ ಫಲ ಸಿಕ್ಕೇ ಸಿಗುತ್ತೆ. ಗುರು ನೇರ ಸಂಚಾರದಿಂದ ಕನ್ಯಾ ರಾಶಿಯವರಿಗೆ ಬಹಳಷ್ಟು ಶುಭ ಆಗ್ತಾ ಇದೆ. ತುಲಾ ರಾಶಿಯವರಿಗೆ ಅಷ್ಟಮ ಗುರು ಅಂತ ಹೇಳುತ್ತೆ, 8ರ ಗುರು ಅಂತ ಹೇಳಿದಾಗ ನಿಮಗೇನಾಗುತ್ತೆ, ನೀವೇ ತಲೆ ಮೇಲೆ ಕಲ್ಲಾಕಳಕ್ಕೆ ಹೋಗ್ತೀರಾ. ಹಾಗಾಗಿ ಸ್ವಲ್ಪ ಹುಷಾರಾಗಿದ್ದು ಜಾಗೃತಿಯನ್ನು ವಹಿಸ್ಕೊಂಡಿದ್ರಿ ಆದರೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಸಪ್ತಮ ಗುರು ತುಂಬ ಒಳ್ಳೆಯದಾಗುತ್ತೆ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಕೋರ್ಟ್ ಕೇಸ್ಗಳಲ್ಲಿ ಒಳ್ಳೆಯದಾಗುತ್ತೆ, ಡೈವರ್ಸ್ಗಳೇನು ಹೋಗಿದ್ರೆ ಅದು ಕೂಡ ಕ್ಲಿಯರ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಧನುಸು ರಾಶಿಯವರಿಗೆ ಷಷ್ಠದಲ್ಲಿ ಗುರು ಇರೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ ಕಾಣೋದು, ಖರ್ಚು ಕಡಿಮೆ ಆಗೋದು, ಆರೋಗ್ಯದಲ್ಲಿ ವೃದ್ಧಿ ಕೂಡ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಕರ ರಾಶಿಯವರಿಗೆ ಪಂಚಮ ಗುರು ಈಗಾಗಲೇ ಗುರುಬಲ ಇದೆ, ಅದರ ಜೊತೆಗೆ ಏನಾಗುತ್ತೆ ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ವಿದೇಶ ಪ್ರಯಾಣ ಹೋಗ್ತಕ್ಕಂಥದ್ದು, ಉನ್ನತ ಶಿಕ್ಷಣ ಯೋಗ ಕೂಡ ಕೂಡಿ ಬಂದಿರತಕ್ಕಂಥದ್ದು. ಕುಂಭ ರಾಶಿಯವರಿಗೆ 4ರ ಗುರು ಅಂದಾಗ ಮನೆ ಕಟ್ಕೊಳ್ಳೋದು, ಸೈಟ್ ತಗೊಳ್ಳೋದು, ವಿದ್ಯಾಭ್ಯಾಸದಲ್ಲಿ ಒಳ್ಳೆಯದಾಗುತ್ತೆ, ತಂದೆ ತಾಯಿಗಳ ಆಶೀರ್ವಾದ ಪರಿಪೂರ್ಣವಾಗಿರುತ್ತೆ. 12 ಇನ್ನು ಮೀನಕ್ಕೆ 12ನ ಮೀನು ಅಂದರೆ 3ನೇಯ ಗುರು ಇರೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಇರುತ್ತೆ. ಇದರಿಂದ ನಮಗೇನು ಅಂತ ಹೇಳಿದ್ರೆ ಇನ್ನೂ ಹೆಚ್ಚು ಗುರುಬಲ ಬರಬೇಕು, ಉಪವಾಸ ಮಾಡಬೇಕು. ಗುರುವಾರ ಕಡಲೆ ಹಾರವನ್ನು ದಕ್ಷಿಣಾಮೂರ್ತಿ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಶಿರಡಿ ಸಾಯಿಬಾಬಾ ಇರ್ಬೋದು, ಶ್ರೀಧರ ಗುರುಗಳಿರ್ಬೋದು, ನಮಗೆ ಕಾಣಿಸ್ತಕ್ಕಂಥ ಪ್ರತಿ ಗುರುಗಳಿಗೂ ಕೂಡ ನಾವು ಗುರುವಾರದ ದಿವಸ ಹೋಗಿ ಆ ಗುರುಗಳ ದರ್ಶನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಜ್ಞಾನಕಾರಕ, ಬುದ್ಧಿಕಾರಕ, ದುಷ್ಪರಿಣಾಮಗಳನ್ನು ಹೋಗಲಾಡಿಸ್ತಕ್ಕಂಥವನೇ ಗುರು ಅಂತ ಹೇಳ್ತಾ ಈಗ ಗುರು ನೇರ ಸಂಚಾರ ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಶುಭದ ವಾತಾವರಣ ಕೂಡ ಇರ್ತಕ್ಕಂಥ ಸಂದರ್ಭಕ್ಕೆ ತಕ್ಕ ಸರಿಯಾಗಿ ನಾವು ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.